ಬೆಣ್ಣೆನಗರಿ ದಾವಣಗೆರೆ ಬಿಜೆಪಿ ಭಿನ್ನಮತ ಮತ್ತಷ್ಟು ಜಟಿಲಗೊಳ್ತಾ ಇದೆ. ಒಂದಾಗ್ತಾ ಇದ್ದಂತ ಬಿಜೆಪಿಗೆ ಮತ್ತೆ ಹುಳಿ ಹಿಂಡಿದ್ರ ರೇಣುಕಾಚಾರ್ಯ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ. ದಾವಣಗೆರೆ ಬಿಜೆಪಿ ಭಿನ್ನಮತ ಮತ್ತಷ್ಟು ಜಟಿಲ ಆಗಿದೆ. ಒಂದ್ ಕಡೆಯಲ್ಲಿ ಬಿಜೆಪಿ ನಾಯಕರು ಒಂದಾಗ್ತಾ ಇದ್ರು, ಇದಕ್ಕೆ ಹುಳಿ ಹಿಂಡುವಂತ ಕೆಲಸವನ್ನ ರೇಣುಕಾಚಾರ್ಯ ಮಾಡಿದ್ರ. ರೇಣುಕಾಚಾರ್ಯ ಉಚ್ಚಾಟನೆಗೆ ಮತ್ತೊಂದು ಬಣದಿಂದ ಪಟ್ಟು ಹಿಡಿಯಲಾಗಿದೆ. ಮಾಜಿ ಸಚಿವ ರೇಣುಕಾಚಾರ್ಯರನ್ನ ಒದ್ದೋಡಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. BY ವಿಜೇಂದ್ರ ಎದುರಲ್ಲೇ ಕಾರ್ಯಕರ್ತರು ಆಗ್ರಹವನ್ನ ಮಾಡಿದ್ದಾರೆ. GMIT ಗೆಸ್ಟ್ ಹೌಸ್ನಲ್ಲಿ GM ಸಿದ್ದೇಶ್ವರ್ ಬೆಂಬಲಿಗರು ಸಭೆಯನ್ನ ಸೇರಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೆಯೇ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ದೊಡ್ಡ ಮಟ್ಟದ ಗದ್ದಲ ಉಂಟಾಗಿದೆ. ರೇಣುಕಾಚಾರ್ಯ ವಿರುದ್ಧ ದೂರುಗಳ ಸುರಿಮಳೆಯನ್ನೇ ಗೈದಿದ್ದಾರೆ ಕಾರ್ಯಕರ್ತರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಳೆದ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಉಂಟಾದಂಥ ಜಟಾಪಟಿ ಉಪಚುನಾವಣೆ ಹೊತ್ತಿಗೆ ಸ್ವಲ್ಪ ತಣ್ಣಗಾದಂತೆ ಕಾಣ್ತಾ ಇತ್ತು. ಆದರೆ ಈಗ ಮತ್ತೆ ಜಟಿಲಗೊಳ್ತಾ ಇದೆ ದಾವಣಗೆರೆಯ ಬಿಜೆಪಿಯ ಪರಿಸ್ಥಿತಿ. ರೇಣುಕಾಚಾರ್ಯ ವಿರುದ್ಧ ಸಾಕಷ್ಟು ಕಾರ್ಯಕರ್ತರು ದೊಡ್ಡ ಮಟ್ಟದ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರ ಸಮ್ಮುಖದಲ್ಲಿ. ವ್ಯತ್ಯಾಸಗಳಿದ್ರು ಸಹ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂತ ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ನಾನು ಕೂಡ ದಾವಣಗೆರೆಗೆ ಬಂದಿದ್ದೇನೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂತು ಖಂಡಿತ ಅದನ್ನ ಬಗೆಹರಿಸ್ತೇವೆ. ಇದನ್ನ ಮುಂದುವರೆಸಕ್ಕೆ ಬಿಡೋದಿಲ್ಲ. ಚುನಾವಣೆ ಘೋಷಣೆ ಆಗಿಲ್ಲ, ಆಮೇಲೆ ಕೂತು ಚರ್ಚೆ ಮಾಡ್ತೇವೆ. ಇವತ್ತು ಕೂಡ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವ್ರನ್ನು ಕೂಡ ಭೇಟಿ ಮಾಡಿದ್ದೇವೆ. ಅವರ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಬಂದಿರ್ತಕ್ಕಂಥ ಉದ್ದೇಶನೇ ಅದು. ಸಣ್ಣ ಪುಟ್ಟ ಏನ್ ಸಮಸ್ಯೆಗಳಿದ್ದಾವೆ ಅವನು ಕೂಡ ಸರಿಪಡಿಸೋದು. 8-10 ಜನ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ 4-5 ಜನ ಭೇಟಿನೂ ಕೂಡ ಆಗಿದ್ದೇವೆ. ಈಗ ಸಾಮಾನ್ಯ ನಮ್ಮ ಮಾಜಿ ಸಂಸದರಾಗಿರುವಂತಹ ಸಿದ್ದೇಶ್ವರ್ ಅವ್ರನ್ನು ಕೂಡ ಭೇಟಿ ಮಾಡ್ತೇವೆ. ಅಲ್ಲೂ ಕೂಡ ಒಂದು 3-4 ಜನ ಆಕಾಂಕ್ಷಿಗಳು ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸಿ, ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಕೆಲಸ ನಡೀತಾ ಇದೆ. ಕಳೆದ ಒಂದು ವಾರದಿಂದ ನಮ್ಮ ದಾವಣಗೆರೆ ಜಿಲ್ಲೆ ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿಂದ 150ಕ್ಕೂ ಹೆಚ್ಚು ಕಾರ್ಯಕರ್ತರು ಬಂದು ವಿಸ್ತಾರಕ ಯೋಜನೆ ಅಂತ ಕರಿತೇವೆ ಸಂಘಟನೆ ವ್ಯವಸ್ಥೆನಲ್ಲಿ. ಪ್ರತಿ ಬೂತ್ ನಲ್ಲೂ ಒಂದು ವಾರ ಅಲ್ಲೇ ಇದ್ದು ಆ ಬೂತ್ ನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂಥದ್ದು, ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಬೇಕು. ಅಭ್ಯರ್ಥಿ ವ್ಯವಸ್ಥೆ ಈಗ ಆಗಲ್ಲ. ಅದು ರಾಷ್ಟ್ರೀಯ ನಾಯಕರು ರಾಜ್ಯದಲ್ಲಿ ತೀರ್ಮಾನ ಮಾಡ್ತಾರೆ. ಅಭ್ಯರ್ಥಿ ಯಾರು ಅಂತ ಯಾವ ಸಂದರ್ಭದಲ್ಲಿ ಹೇಳ್ತಿಲ್ಲ ಅಂತ ನಮ್ಮ ಅಭಿಪ್ರಾಯ ಕೇಳ್ತಾರೆ, ಹೇಳ್ತೀವಿ. ಆದ್ರೆ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷ ನೇತೃತ್ವದ ಉಪಚುನಾವಣೆ, ಈ 2 ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸ್ಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ಹೇಳಿದರೆ ನಾವೆಲ್ಲ ಒಟ್ಟಾಗಿ ಮುಂದೆ ಕೆಲಸ ಮಾಡ್ತೀವಿ. ಇಲ್ಲಿ ಟೀಮ್ ಅಲ್ಲ, ನಾವೆಲ್ಲ ಬಿಜೆಪಿ ಜೊತೆಗೆ. ಭಾರತೀಯ ಜನತಾ ಪಾರ್ಟಿ ನಮಗೆ ತಾಯಿ ಸಮಾನ. ಯಡಿಯೂರಪ್ಪನವರು ಅಗ್ರಗಣ್ಯ ನಾಯಕರು 50 ವರ್ಷಗಳ ಕಾಲ